ಬಾಯಿಯಲ್ಲಿ ಪ್ರತಿಯೊಬ್ಬರನ್ನು ಹೇಳಿದಾಗ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ನಾನೊಬ್ಬ ದಲಿತ ನಾಯಕನಾಗಿ ಮಾದಿಗ ಸಮುದಾಯದ ಕೇಂದ್ರೀಕೃತವಾಗಿ ಅನೇಕ ಹೋರಾಟಗಳು ಭಾಗವಹಿಸಿದಾಗಿ ನಮ್ಮ ಬಂಧುಗಳ ಕೇರಿಗಳಿಗೆ ಹೋದಾಗ, ಬಡಾವಣೆಗೆ ಹೋದಾಗ, ನಾಯಕರಿಂದ ಭೇಟಿ ನೀಡಿದಾಗ ಅನೇಕ ನಾಯಕರು ಅಥವಾ ನಮಗಾಗಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ದಿಕ್ಕು ತಪ್ಪಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಇರಬಹುದು, ಹೈಕೋರ್ಟನ್ನು ಸಹ ದಿಕ್ಕು ತಪ್ಪಿಸುವ ನಿರ್ಣಯಗಳನ್ನು ಮಾಡಿದೆ. ಉಪಚುನಾವಣೆಗಳು ಬಂದಾಗ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ತರ್ತೇವೆ ಹೀಗೆ ಹೇಳ್ತಲ್ಲ, ಚುನಾವಣೆಗೂ ಮೊದಲು ದಲಿತರ ಸಮಾವೇಶನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅನ್ನೋ ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದಂಥ ಈ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ 2 ವರ್ಷಗಳ ಕಾಲ ಒಳ ಮೀಸಲಾತಿ ಗೊಂದಲ ಸೃಷ್ಟಿ ಮಾಡಿರೋದ್ರಲ್ಲೇ ತಬ್ಬಿಗರಾಗಿದ್ದಾರೆ. ಈ ಚುನಾವಣೆಗಳಲ್ಲಿ, ಉಪಚುನಾವಣೆಗಳಲ್ಲಿ ಪಾಠ ಕಲಿಸ್ತೇವೆ, ಮಾದಿಗರನ್ನು ನಿರ್ಲಕ್ಷ್ಯ ಮಾಡಿದರೆ ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಮಾದಿಗ ಸಮುದಾಯ ಬಂದಿದೆ. ಈ ಚುನಾವಣೆಯಲ್ಲೇ ಬಹುತೇಕ ಮಾದಿಗ ಸಮುದಾಯ ಬಂಧುಗಳು ಕಾಂಗ್ರೆಸ್ ವಿರುದ್ಧ ಮತವನ್ನು ಹಾಕಿ ನಮ್ಮ ವಿರೋಧಿಗಳು ಕಾಂಗ್ರೆಸ್ಸನ್ನು ತೋರಿಸ್ಕೊಳ್ತಾರೆ. ಅದರಲ್ಲೂ ನಿನ್ನೆ ತಮ್ಮ ಮಾತನ್ನು ಮಾತಾಡ್ತಾ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ, ನಿಮಗೆ ಅನ್ಯಾಯ ಬಿಡೋದಿಲ್ಲ ಅಂತ ಛಲವಾದಿ ಸಮುದಾಯಕ್ಕೆ ಆಶ್ವಾಸನೆಯನ್ನು ನೀಡುವುದನ್ನು ನೋಡಿದರೆ ಒಬ್ಬ ಗೃಹ ಸಚಿವರಾಗಿ ರಾಜ್ಯದ ತೀರ್ಮಾನವನ್ನು ದಿಕ್ತಪ್ಪಿಸ್ತಾ ಇದ್ದಾರೆ, ಮಾದಿಗರನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಒಳ ಮೀಸಲಾತಿ ಬಗ್ಗೆ ಕರ್ನಾಟಕ ಸರ್ಕಾರದ ಮೇಲೆ ಇದ್ದಂಥ ವಿಶ್ವಾಸ ಮಾದಿಗ ಸಮುದಾಯಕ್ಕೆ ಹೋಗಿದೆ. ಇಡೀ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮತವನ್ನು ಹಾಕ್ತಾರೆ ಅಂತ ವಿಶ್ವಾಸ ಇದೆ. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಯಾವ ಅಲ್ಪಸಂಖ್ಯಾತರಿಂದನೇ ನಾವು ಅಧಿಕಾರಕ್ಕೆ ಬಂದಿರೋದು ಅಂತ ಹೇಳಿದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್, ಸರ್ಕಾರನೇ ಮುಸಲ್ಮಾನರದು ಅಲ್ಪಸಂಖ್ಯಾತರು ಅಂತ ಪದವನ್ನು ಕೆಲವು ಸಾರಿ ಹೇಳಿದರು. ಈ ಸಾರಿ ಅವ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಮ್ಮಿಂದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಮಗೆ ಈ ಕ್ಷೇತ್ರದಲ್ಲಿ 70,000 ಇರ್ತಕ್ಕಂಥ ಮತದಾರರಿಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ, ಅದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಅಲ್ಪಸಂಖ್ಯಾತರು, ಅಭಿವೃದ್ಧಿಗೆ ಅಧಿಕಾರಕ್ಕೆ ಹಂಚಿಕೊಳ್ಳೋದಕ್ಕಲ್ಲ ಅನ್ನೋದನ್ನು ಕಾಂಗ್ರೆಸ್ನವರು ಈ ಸಾರಿ ಟಿಕೆಟ್ ಘೋಷಣೆ ಮಾಡುವಾಗ ಉಳ್ಳವರಿಗೆ, ಹನುಮಂತರಿಗೆ ಕ್ಯಾಂಡಿಡೇಟ್ ಮಾಡಿ ಅಲ್ಪಸಂಖ್ಯಾತರ ನಿರ್ಲಕ್ಷ್ಯ ಮಾಡೋದು. ಆ ಸಮುದಾಯವು ಸಹ ಬಹುಶಃ ಇನ್ನೂ ಯಾವುದೇ ತೀರ್ಮಾನ ಕೈಗೊಳ್ಳದೆ ಕಾಂಗ್ರೆಸ್ನವ್ರಿಗೆ ಪಾಠ ಕಲಿಸ್ತಾರೆ ಅಂತ ವರದಿಗಳು, ಚರ್ಚೆಗಳು ನಾಡಿ ಮಿಡಿತ ಅರ್ಥ ಆಗಿದೆ. 9ನೇ ತಾರೀಕು ಬಹುಶಃ ಭಾರತೀಯ ಜನತಾ ಪಕ್ಷದ ಈ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಜನ ಮೆಚ್ಕೊಂಡಿದ್ದಾರೆ. ನಾವು ಗೆದ್ದು ಬರ್ತೀವಿ. ಗ್ಯಾರಂಟಿಗಳ ಬಗ್ಗೆ ಮತ್ತು ಅಧಿಕಾರ ಶೂನ್ಯ ಆಗಿದೆ ಅನ್ನೋದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಹೇಳ್ತಾನೆ. ಶಿಕ್ಷಣ ಕ್ಷೇತ್ರಗಳ ನಿರ್ಲಕ್ಷ್ಯಕ್ಕೊಳಗಾಗಿದೆ, PWD ನಿರ್ಲಕ್ಷ್ಯಕ್ಕೊಳಗಾಗಿದೆ, ಸಮಾಜ ಕಲ್ಯಾಣ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತ.